ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಓಟು ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ, ಏನು ಸಮಾಚಾರ? ಯಾರನ್ನು ಕರೆಸ್ತಾ ಇದ್ದೀರಾ? ಯಾವ ಹೊಸ ರುಚಿನ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೂಲೆಗಳಿಂದ ಜನಪ್ರಿಯವಾದಂಥ ನಾನ್ ವೆಜಿಟೇರಿಯನ್ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀವಿ. ಒಳ್ಳೆ ಅಡುಗೆ ಮಾಡೋರನ್ನ ಕರೆಸ್ತಾ ಇದ್ದೀವಿ. ಒಳ್ಳೆ ಮಾಂಸದೂಟ ಮಾಡೋರನ್ನ ಕರೆಸ್ತಾ ಇದ್ದೀವಿ. ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಜೊತೆಗೆ ಮಲ್ಲಿರೋರು ಕೂಡ ಅಡುಗೆ ಮಾಡಬೇಕು ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆನ ಮಾಡುವಂಥ ಅವಕಾಶ ಇರುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ನಮ್ಮ ಮಿಲಿಟರಿ ಹೋಟ್ಲಿಗೆ ಇವತ್ತು ಬರ್ತಾ ಇದ್ದಾರೆ, ಮಲ್ಲೇಶ್ವರಮಿಂದ ಬರ್ತಾ ಇದ್ದಾರೆ. ಮಲ್ಲೇಶ್ವರದಲ್ಲಿ ಹೊಸದಾಗಿ ಒಂದು ಹೋಟೆಲನ್ನು ಮಾಡಿದ್ದೀನಿ ಸರ್, ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪರಿಚಯ ಮಾಡ್ಕೊಳ್ಳೋಣ, ಬನ್ರಿ. ಏನು ನಿಮ್ಮ ಹೆಸರು? ಸರ್ ನಮಸ್ಕಾರ, ಬನ್ರಿ. ಏನು ನಿಮ್ಮ ಹೆಸರು? ಮನೋಜ್ ಅಂತ. ಮನೋಜ್, ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹಾಂ ಸರ್. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬಂದು ಮಟನ್ ಮಾಡ್ತಾ ಇದ್ದೀರಾ? ಹಾಂ, ಓಕೆ. ಏನು ನಿಮ್ಮ ಹೋಟ್ಲ್ ಹೆಸರು? ಅಮ್ಮನ ಮನೆ. ಅಮ್ಮನ ಮನೆ ಹೋಟ್ಲು, ಮಲ್ಲೇಶ್ವರಂ 10ನೇ ಕ್ರಾಸಲ್ಲಿ ವಿಜಯ ಬ್ಯಾಂಕ್ ಹಿಂಭಾಗಕ್ಕೆ ಹೋದ ತಕ್ಷಣ ಕಾಣುತ್ತೆ. ಅಮ್ಮನ ಮನೆ ಹೋಟ್ಲು. ಏನದು ಹೆಸರು? ನಿಮ್ಮ ಅಮ್ಮ ಏನು ಅಡುಗೆ ಮಾಡ್ತಾರಾ? ಇಲ್ಲ ಸರ್, ಅಮ್ಮನ ಮನೆ ಅಂದರೆ ನಮ್ಮ ನೆತ್ತವರು ತಾಯಿ, ಜನ್ಮ ಕೊಟ್ಟ ತಾಯಿ, ನಮ್ಮ ಹೊತ್ತು ನಿಂತಿರೋ ಭೂಮಿ ತಾಯಿ, ನಾವು ಕುಡಿಯೋ ಕಾವೇರಿ ನೀರು ತಾಯಿ, ನಾವು ತಿನ್ನೋ ಅನ್ನಪೂರ್ಣೇಶ್ವರಿ ತಾಯಿ ಅಮ್ಮನ ಮನೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಮ್ಮನ ಮನೆ ಹೋಟೆಲ್ನಿಂದ ಬಂದಿದ್ದಾರೆ. 2 ತಿಂಗಳಿಂದ ಹೋಟ್ಲು ಓಪನ್ ಮಾಡಿದ್ರು ಕೂಡ ನಾನೇ ಸ್ವಂತ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಹೋಟ್ಲು ಮಾಡಬೇಕು, ಒಳ್ಳೆ ಅಡಿಗೆನ ಬಡಿಸ್ಬೇಕು ಅಂತ ತಿಳ್ಕೊಂಡಿರುವಂಥ ಮನೋಜ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮನೋಜ್, ಏನು ಮಾಡ್ತಾ ಇದ್ದೀರಿ ಸರ್? ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಮಾಡ್ತಾ ಇದ್ದೀರಾ? ಆಂಜನೇಯನ ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದಿದ್ದೀರಾ. ಮಟನ್ ಚಾಪ್ಸ್ ಮಾಡೋಕ್ಕೆ ಏನೇನು ತಂದಿದ್ದೀರಾ? ಮಟನ್ ಗ್ರೀನ್ ಚಾಪ್ಸ್. ಬೇಕಾಗುವ ಸಾಮಗ್ರಿಗಳು: ಮಟನ್, ಉರಿಗಡ್ಲೆ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಗಸಗಸೆ, ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಕುಕ್ಕರ್ ಕೊಡ್ಲಾ? ಬಂಡ್ಲಿ ಕೊಡ. ಮಸಾಲೆ ಹುರ್ಕೊಳಕ್ಕ ಕೊಟ್ಟೆ. ಎಷ್ಟು ಮಟನ್ ತಂದಿದ್ದೀರಾ? ಅರ್ಧ ಕೆಜಿ ತಂದಿದ್ದೀರಾ? ಹಾಂ ಸರ್. ಸಾಕಲ್ಲ ಹುರ್ಕೊಳಕ್ಕೆ? ಹಾಂ ಸರ್, ಸಾಕು. ಓಕೆ ಸರ್. ಏನಕ್ಕಣ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು. ಮತ್ತೆ ಓದಿದೆಲ್ಲ ಇಲ್ಲಿ ನೀವು? ಅಲ್ಲೇ ಮಲ್ಲೇಶ್ವರಮಲ್ಲಿ. ಅಮ್ಮನ ಮನೆ ನಾಟಿ ಸ್ಟೈಲಿನ ಸ್ಪೆಷಲ್ ಆದಂಥ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಹೊಸಬ್ರಿಗೆ ಎಂಕರೇಜ್ ಮಾಡಬೇಕು, ಹೊಸಬ್ರು ಅಡುಗೆ ರುಚಿನ ನೋಡಬೇಕು, ಹೊಸ ರುಚಿಗಳು ಬರಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಎಸ್, ಹಾಕೋಬೋದು, ಹಾಕೊಳ್ಳಿ ಸರ್. ಸ್ವಲ್ಪ ಮೆಣಸು, ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು. ಓಕೆ, ಸ್ವಲ್ಪ ಮೆಣಸು, ಖಾರ ಬೇಕಂದ್ರೆ ನೀವು ಸ್ವಲ್ಪ ಹಾಕೋಬೋದು. ಓಕೆ, ಆಮೇಲೆ ಒಂದು 4 ಏಲಕ್ಕಿ. 4 ಏಲಕ್ಕಿ, ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗ, 1-2 ಚಕ್ಕೆ ಪೀಸು, ಮೆಣಸಿನ್ಕಾಯಿ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟೇ. ಅದಕ್ಕೆ ಮೇಲೆ ನಾವು ಒಂದು ಅರ್ಧ ಕೆಜಿ ಇರೋದ್ರಿಂದ ಒಂದು 5 ಹಾಕ್ಕೊಂತೀವಿ. ಅರ್ಧ ಕೆಜಿಗೆ? ಹಾಂ ಸರ್. ಯಾರು ನಿಮ್ಮ ಹೋಟೆಲ್ ಅಡುಗೆ ಮಾಡೋದು? ಯಾರು? ಹುಡುಗ ಸರ್. ಹುಡುಗನ? ಹುಡುಗಿನ ಅಂತ ಕೇಳಿದ ನಿಮ್ಮನ್ನ? ಅಲ್ಲ ಸರ್, ಅಲ್ಲ, ಎಲ್ಲ ಕಡೆ ಹುಡುಗನೇ ಮಾಡೋದು. ಹಾಂ ಸರ್. ಓಕೆ. ಅವನೇನ ಬಾಲ ಕಾರ್ಮಿಕ ಅಂತಾರ ಕಾಣ್ತಾನೆ? ಸತ್ಯವಾಗಲೂ ಇಲ್ಲ ಸರ್. ಏಯ್, ಐ ಡಿ ಪ್ರೂಫ್ ಇದೆ ಸರ್. ಐ ಡಿ ಪ್ರೂಫ್ ಬೇರೆ ಇದೆಯಾ? ಓಕೆ. ಸ್ವಲ್ಪ ಏನಿದು? ಬೆಳ್ಳುಳ್ಳಿ ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ರೋಸ್ಟ್ ಆಗಿದೆ. ಹಾಕಿ. ಈರುಳ್ಳಿನಾ? ಈರುಳ್ಳಿ. ಓಕೆ. 1-2 ಈರುಳ್ಳಿ, 4 ಮೆಣಸಿನ್ಕಾಯಿ, 1-2 ಚಕ್ಕೆ, 4 ಲವಂಗ, 4 ಏಲಕ್ಕಿ, 1 ಹಸಿರು ಮೆಣಸಿನ್ಕಾಯಿ, 4, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅರ್ಶಿನ ಸ್ವಲ್ಪ. ಓಕೆ, ಅರ್ಶಿನ ಬೇರೆ ಹಾಕಿದ್ದಾರೆ. ಘಾಟು ಗಮ್ ಅಂತ ಬರ್ತಾ ಇದೆ. ಉಪ್ಪಿನಕ್ಕೆ ಹಾಕೊಂಡ್ಬಿಡ್ತೀರಾ? ಉಪ್ಪು ಸರ್, ಸ್ವಲ್ಪ ಲೈಟಾಗಿ ಮಸಾಲೆ ಹಿಡಿಯುತ್ತೆ. ಘಾಟ್ ಹೊಡಿತಾ ಇದೆ. ಚಾಪ್ಸ್ ಹೆಂಗೆ ಆಗ್ಬೋದು ಯೋಚನೆ ಮಾಡ್ಕೋಬೇಕಾಗತ್ತೆ ನೀವು. ಟೊಮೆಟೊನ ಫ್ರೈ ಮಾಡ್ಕೊಂಡ್ಬಿಡ್ತೀರಾ? ಹಾಂ ಸರ್. 1-2 ಸ್ಪೂನ್ ಅಷ್ಟು ಟೊಮೆಟೊ. ಮಟನ್ ಗ್ರೀನ್ ಚಾಪ್ಸನ್ನು ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮಲ್ಲೇಶ್ವರಮಿಂದ ಬಂದಿದ್ದಾರೆ. ಮಲ್ಲೇಶ್ವರಂ 10ನೇ ಕ್ಲಾಸಲ್ಲಿ ಇವರ ಹೋಟೆಲ್ ಇದೆ. ಅಮ್ಮನ ಮನೆಯ ಊಟ, ಅಮ್ಮನ ಮನೆ ನಾಟಿ ಸ್ಟೈಲು. ಸ್ವಲ್ಪ ಪುದೀನ ಹಾಕಿ ಸರ್, ಹಾಕಿ. ಕಟ್ ಮಾಡಿ ತೊಳೆದಿಟ್ಕೊಂಡಿರ್ಬೇಕು. ಹೌದು, ಏನಾದರೂ ತೊಳೆದಾಕಬೇಕು, ಇಲ್ಲ ಅಂದರೆ ತಿನ್ಬೇಕಾದ್ರೆ ಕಷ್ಟ ಆಗುತ್ತೆ.
ಓಕೆ, ಸ್ವಲ್ಪ ಕೊತ್ತಂಬರಿ, ಹಾಕಿ ಸರ್. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 4 ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪಾಲಕ್ಕು ಸರ್ ಪಾಲಕ್ ಸ್ವಲ್ಪ. ಬೇರೆ ಹಾಕ್ತೀರಾ? ಹಾಂ ಸರ್. ಇಲ್ಲಾಂದರೆ ಕಲರ್ ಬರಬೇಕಲ್ಲ ಇಲ್ಲಾಂದ್ರೆ? ಇಲ್ಲ ಗ್ರೀನ್ ಬರುತ್ತೆ, ಇಲ್ಲಾಂದರೆ ಕಪ್ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಕಲರ್. ಬರೀ ಪುದೀನ ಪಾಲಕ್ ಹಾಕಿದ್ರೆ ಹೌದಾ? ಸ್ವಲ್ಪ ಕಲರ್ ಗ್ರೀನ್ ಆಗಿರುತ್ತೆ. ಓಕೆ, ಆಮೇಲೆ ಇಷ್ಟೇನಾ? ಅಷ್ಟೇ ಸರ್. ಇದು ರುಬ್ಕೋಬೇಕಲ್ವಾ ನೀವು? ಹಾಂ ಹೌದು ಸರ್. ಸರ್ ಸ್ವಲ್ಪ ಧನಿಯಾ ಪುಡಿ ಹಾಕ್ಬೇಕು ಅದಕ್ಕೆ. ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸರ್ ಸ್ವಲ್ಪ ಗಟ್ಟಿ ಬರೋಕ್ಕೆ ಗಟ್ಟಿ ಬರಕ್ಕೆ ಹುರ್ಗಟ್ಟೆ ಸ್ವಲ್ಪ ಲೈಟಾಗಿ ಅರ್ಧ ಕೆಜಿಗೆ ಸಾಕಾ? ಇಷ್ಟು ಎಷ್ಟು ಮಟನ್ ಖರ್ಚಾಗುತ್ತೆ ದಿನ? ಸರ್ ಒಂದು 3 kg ಆಗುತ್ತೆ ಸರ್. 3 kg ಮಟನ್. ಚಿಕನ್ ಎಷ್ಟು ಖರ್ಚಾಗುತ್ತೆ? ಚಿಕನ್ ಒಂದು 7 kg ಆಗುತ್ತೆ. ಚಿಕನ್ 7 kg ಆಗುತ್ತೆ. ಓಕೆ, ಸಾಕು ಸರ್. ಸಾಕಾ? ಹಾಫ್ ಆಮ್ಲಾ? ಹಾಂ ಎಸ್ ಸರ್. ರುಬ್ಕೊಬೇಕಿದು. ಆಯಿತು, ಕಡ್ಲೆನೂ ಹಾಕಿದ್ದಾರೆ. ಈಗ ಸಾಕಾ ಗಸಗಸೆ? ಇಷ್ಟೇನೆ ಸಾಕು ಸರ್. ಹೋಟ್ಲವ್ರಲ್ವಾ? ಓಕೆ, ಗಸಗಸೆ, ತೆಂಗಿನಕಾಯಿ. ಕಾಯಿ ತುರಿ ಹಾಕೊಂಡ್ಬಿಡ್ತೀರಾ? ಹಾಂ ಸರ್. ಹಾಕಿ ಸರ್. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಹೋಟ್ಲು? 12:30. ಈ ಸಂಡೆಯಿಂದ ಕಾಲು ಸೂಪೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಕಾಲ್ ಸೂಪ್ ಎಲ್ಲ ಬರೋ ಶುರು ಮಾಡ್ತೀರಾ? ಹಾಂ ಸರ್. ಓಕೆ, ವೆರಿ ಗುಡ್. ಇವ್ರ ಕತೆ ಕೇಳಿ ಸರ್. ಮಿಲ್ಲು ಕೊಟ್ಬಿಡ್ತೀವಲ್ಲ ಸರ್, ನಾವೆಲ್ಲ ರುಬ್ತೀವಿ ಅಂತ ನೋಡಿ. ಯಾವತ್ತು ನಿಮ್ಮ ಇದು ಕ್ಲೋಸು ನಿಮ್ಮ ಹೋಟೆಲ್? Monday. ಮಂಡೇ ಕ್ಲೋಸಾ? ಹಾಂ ಸರ್. ಯಾವ ಹೋಟ್ಲಲ್ಲಿ ಹೋಗಿ ತಿಂತಾ ಇದ್ರಿ ಮೊದಲು ನೀವು? ಚೆನ್ನಾಗಿದೆ ಅನ್ನೋ ಹೋಟ್ಲ್ ಯಾವ್ದಿತ್ತು? ಎಲ್ಲ ಕಡೆ ತಿಂದಿದ್ದೀನಿ ಸರ್. ಎಲ್ಲ ಕಡೆ ಟೇಸ್ಟ್ ಮಾಡ್ತೀವಿ. ಎಲ್ಲ ಕಡೆ ಟೇಸ್ಟ್ ಮಾಡಿ ನಾನೇ ಒಂದು ಹೋಟ್ಲು ಮಾಡೋಕೆ ಡಿಸೈಡ್ ಮಾಡ್ಬಿಟ್ರಾ? ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು ನೋಡ್ಕೊಳ್ಳಿ ಸರ್. ಸಾಕು ಸಾಕಾ? ಎಸ್ ಸರ್. ಏನಾಗ್ತಾ ಇದ್ದಾರೆ ಫಸ್ಟು? ಸರ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಕ್ಕೊಳ್ಳಿ. ಓಕೆ, ಸರ್ ಲೈಟಾಗಿ ವಾಟ್ರು. ನೀರು ಹಾಕ್ತಾ ಇದ್ದೀರಾ? ಹಾಂ ಸರ್, ಹಾಕಿ light. ಹಾಕಿ ಹಾಕಿ. ಮಟನ್ ಚಾಪ್ಸಾ ಇದು? ಹಾಂ ಸರ್. ಮಟನ್ ಚಾಪ್. ಪ್ಲೇಟ್ಗೆ 2 ಚಾಪ್ಸ್ ಬರುತ್ತಾ? ಹಾಂ ಸರ್. 2 ಸಿಂಗಲ್ ಕಡ್ಡಿ ಸಣ್ಣ ಚಾಪ್ಸು? ಇದ್ರೆ 3 ಓಕೆ, ಕೊಡ್ತೀವಿ. ಹಾಕಿ. ಓಕೆ, ಮಟನ್ ಚಾಪ್ಸ್. ಸರ್ ಸ್ವಲ್ಪ ಸಾಲ್ಟು. ಇದಕ್ಕವ್ವ ಹಾಂ ರುಬ್ಬಕ್ಕೂ ಹಾಕೊಂಡಿದ್ದೀರಾ ಸಾಲ್ಟ್ನ? ಗೊತ್ತು ಇದಕ್ಕೂ ಸರ್. ಹಾಕೊಳ್ತಾ ಇದ್ದೀರಾ ಸ್ವಲ್ಪ ಲೈಟಾಗಿ. ಓಕೆ, ಮಾಡಿ. ಓಕೆ, ಏನಾಗ್ಬೇಕು ನೆಕ್ಸ್ಟ್ ಇದಕ್ಕೆ? ಸರ್ ಸ್ವಲ್ಪ ಮಟನ್ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಬೇಕು. ಹಾಕಿ ಸರ್. ಪೆಪ್ಪರ್ ಪೌಡ್ರ್ 2ನೇದು ನೋಡಿ. ಓಕೆ ಸರ್. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು. ಯಾಕಂದರೆ ಮಾಡ್ತಾ ಇರೋದೇ ಮಟನ್ ಗ್ರೀನ್ ಚಾಪ್ಸ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಹಾಂ, ಸರ್ ಅದಕ್ಕೆ ಮಸಾಲೆ ರುಬ್ಬಿರ್ತಕ್ಕಂಥ ಮಸಾಲ. ಈ ಮಸಾಲನೆಲ್ಲ ಫಸ್ಟು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಮಿಕ್ಸಿಲಿ ನುಣ್ಣು ರುಬ್ಕೊಂಡಿದ್ದೀವಿ. ಗಂಧ ತೇದಂಗಿರಬೇಕು. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಎಸ್ ಸರ್. ರುಬ್ಬಿರ್ತಕ್ಕಂಥ ಮಸಾಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಲಾ? ಹಾಕಿ ಹಾಕಿ. ಓಕೆ, ಎಷ್ಟು ವಿಷಲ್ ಕೂಗಿಸ್ಬೇಕು ನಿಮ್ಮ ಪ್ರಕಾರ? 3 ವಿಷಲ್ ಬೇಕೇ ಬೇಕು. ಈ ಚಾಪ್ಸು ಯಾರ ಜೊತೆ ಚೆನ್ನಾಗಿರ್ತೀನಿ? ಸರ್ ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಓಕೆ, ಮುದ್ದೇನೂ ಮಾಡ್ತೀರಾ ನಿಮ್ಮ ಹೋಟೆಲಲ್ಲಿ? ಚಪಾತಿನೂ ಮಾಡ್ತೇವೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಗ್ರೀನ್ ಚಾಪ್ಸನ್ನು ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮಲ್ಲೇಶ್ವರಂ ಅತ್ತೆ ಕ್ರಾಸ್ನಲ್ಲಿ ಒಂದು ಹೋಟೆಲನ್ನು ಓಪನ್ ಮಾಡಿದ್ದಾರೆ. 2.5 ತಿಂಗಳಾಗಿದೆ ಈಗ ತಾನೇ. ಒಳ್ಳೆ ರುಚಿಯಾಗಿರುವಂಥ ಅಡುಗೆ ಮಾಡ್ತಾ ಇದ್ದೀವಿ ಸರ್.
ಅಮ್ಮನ ನಾಟಿ ಸ್ಟೈಲ್ ಊಟ. ಅಮ್ಮನ ಮನೆ ನಾಟಿ ಸ್ಟೈಲ್. ಅಮ್ಮನ ಮನೆ ನಾಟಿ ಸ್ಟೈಲ್ ಹೋಟ್ಲಿಂದ ನಮ್ಮ ಮನೋಜ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಅಡುಗೆನ ಮಾಡ್ತಾ ಇದ್ದಾರೆ ಮನೋಜ್ ಅವರು. ಇದಕ್ಕೆ 3 ವಿಷಲ್ ಕೂಗಬೇಕು. ಕೂಗಾದ್ಮೇಲೆ ಪಕ್ಕ ಒಂದು ಮುದ್ದೆ ಇಲ್ಲ ಒಂದು ಚಪಾತಿ ಇಟ್ಕೊಂಡು ತಿಂದರೆ ಅದು ಮಜಾನೇ ಬೇರೆ ಸರ್. ಒಂದ್ಸರಿ ತಿನ್ನೋಡಿ, ನಮ್ಮ ಮಸಾಲೆನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. 3 ವಿಷಲ್ ಕೂಗಬೇಕಾಗತ್ತೆ. 3 ವಿಷಲ್ ಕೂಗಾದ ತಕ್ಷಣ ಅದ್ಭುತ ಆಗಿರೋಂಥ ಮಲ್ಲೇಶ್ವರಂ 10ನೇ ಕ್ರಾಸಿಂದ ಬಂದಿದ್ದಾರೆ ಮನೋಜ್ ಅವರು. ಮನೋಜ್ ನೋಡೋಣ ಏನಾಗಿದೆ ಅಂತ. ಹಾಂ ಸರ್. ಗ್ರೀನ್ ಸಾರು ರೆಡಿಯಾಗಿದೆ, ಮಟನ್ ಎಲ್ಲ ಬೆಂದೋಗಿದೆ, ಚಾಪ್ಸ್ ಮಾತ್ರ ಕಾಣ್ತಾ ಇದೆ. ಸರ್ವಿಂಗ್ ಬೌಲ್ ಹಾಕೋಣ. ಹಾಂ ಸರ್, ಹಾಕೊಳ್ಳಿ. ಹಾಕಿ. ನಿಮ್ಮ ಹೋಟೆಲ್ ಮಾಡೋ ಥರನೇ ಬಂದಿದ್ಯಾ? ಹಾಂ ಸರ್ ಬಂದಿದೆ. ಒಂದು ಸ್ವಲ್ಪ ಗ್ರೀನ್ ಕಲರ್ ಇರಬೇಕಾಯ್ತು. ಇನ್ನೂ ಗ್ರೀನ್ ಕಲರ್ ಹಾಂ ಬರಬೇಕಾ ಸರ್, ಸ್ವಲ್ಪ. ಅಂದರೆ ನೀವು ಪಾಲಕ್ ಸೊಪ್ಪನ್ನ ಕಡಿಮೆ ಹಾಕಿದ್ರಿ ಹಾಂ ಸರ್. ಅಲ್ವಾ? ಹಾಂ, ಪುದೀನ ಸರ್, ಪಾಲಕ್ ಅಷ್ಟೇ, ಪುದೀನ ಏನೋ ಸ್ವಲ್ಪ. ಹೋಟ್ಲ್ ಹೆಸರು ಹೇಳಲ್ವಾ? ಹೇಳಿ ಸರ್, ಅಮ್ಮನ ಮನೆ ನಾಟಿ ಸ್ಟೈಲ್. ಅಮ್ಮನ ಮನೆ ನಾಟಿ ಶೈಲಿಯಿಂದ ಮನೋಜ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ನಾಟಿ ಶೈಲಿಯ ಮಟನ್ ಚಾಪ್ಸನ್ನ ಮಾಡಿ, ಗ್ರೀನ್ ಮಟನ್ ಚಾಪ್ಸನ್ನ ಮಾಡಿ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ಇಲ್ಲ ಅಂದ್ರೆ ನಾವೇ ತಿನ್ಕೊಳ್ತೀವಿ. ಬನ್ನಿ. ಯಾರ ಜೊತೆ ಬಂದಿದ್ದೀರಿ? ಸರ್, ನಮ್ಮ ಬ್ರದರ್ ಬಂದಿದ್ದಾರೆ. ಯಾರು ನಿಮ್ಮ ಬ್ರದರ್? ಫ್ರೆಂಡ್ ಬಂದಿದ್ದಾರೆ. ನಿಮ್ಮ ಬ್ರದರ್ ಏನು ಮಾಡ್ತಾರೆ? ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಹೌದಾ? ಏನು ನಿಮ್ಮ ಬ್ರದರ್ ಹೆಸರು? ಪ್ರಕಾಶ್ ಅಂತ. ಏ ಪ್ರಕಾಶ್, ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ಪ್ರಕಾಶ್ ಅಂತ. ಕುತ್ಕೊಳ್ಳಿ ಪ್ರಕಾಶ್, ಕುತ್ಕೊಳ್ಳಿ. ನೀವು ಹೋಟ್ಲ ಇರ್ತೀರಾ? ಇಲ್ಲ ಸರ್, ಹೋಟ್ಲೆ ಇಡೋ ಇದೇನು ಐಡಿಯಾ ಏನಿಲ್ಲ. ನನ್ನ ತಮ್ಮನಿಗೆ ಹೆಲ್ಪ್ ಮಾಡೋಣ ಅಂತ ಬಂದಿದೆ. ಓಹೋ, ತಮ್ಮನಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಓಟು ಐಡಿಯಾ ಏನಿಲ್ಲ ಅಂತ ಅವ್ರಿಗೆ. ಓಕೆ, ಟೇಸ್ಟ್ ಮಾಡ್ಬೋದಾ? ಮೂರ್ತಿ, ಸರ್. ಮೂರ್ತಿ ತಟ್ಟದ ಮರ ಇಲ್ಲಿ. ಏನು ಚಪಾತಿ ತಗೊಂಬಂದ್ರೆ ಮುದ್ದೆನೂ ಸೇರಿಸ್ತಾ ಇದೆಯಾ? ಎರಡೂ ತಂದ್ಬಿಟ್ಟಿದ್ಯಾ? ಓಹೋ, ನಿಮ್ಮ ಹೋಟ್ಲ್ ಚಪಾತಿನಾ? ಹಾಂ ಸರ್. ನೀವೇ ತೇಯ್ದು ಉಜ್ಜಿ ಮಾಡಿರೋದಾ? ಓಕೆ. ಒಳ್ಳೆ ಮಟನ್ ಚಾಪ್ಸನ್ನು ಮಾಡಿದ್ದಾರೆ. ಮಟನ್ ಚಾಪ್ಸ್ ಗ್ರೇವಿ ಅಂತ ಬೇರೆ ಹೇಳಿದ್ದಾರೆ. ಮುದ್ದೆ ಚೆನ್ನಾಗಿರುತ್ತಾ? ಹಾಂ ಸರ್. ಮುದ್ದೆ ಮೆತ್ತಗಿರುತ್ತಾ? ಗಟ್ಟಿನ ಮುದ್ದೆ ಮೆತ್ತಗಿರುತ್ತಾ? ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿರುತ್ತೆ. ಏನು ಮಾಡ್ತೀರಾ ಸಾಫ್ಟ್ ಆಗಿರ್ಬೇಕು ಅಂದರೆ? ಇದಕ್ಕೆ ಒಂದು ಸ್ವಲ್ಪ ಇದು ಏನು ಮಾಡ್ತೀರಾ? ಬೆಣ್ಣೆ ಯೂಸ್ ಮಾಡ್ತೀವಿ ಸರ್. ಮುದ್ದೆಗೆ ಬೆಣ್ಣೆ ಹಾಕ್ತೀರಾ? ಲಾಸ್ಟಲ್ಲಿ ಆಹಾ, ಸರ್ ಮಾಡಾಗ್ಲಿ ಅಂತ ಗೌರವ ಇದೆ. ಚೆನ್ನಾಗಿದೆ ಮುದ್ದೆ. ಮುದ್ದೆ ಸ್ವಲ್ಪ ಹಿಂಗಿದ್ರೇ ಮಜಾ ತಿನ್ನೋಕ್ಕೆ. ಟೇಸ್ಟ್ ಮಾಡಲಾ? ಹಾಂ ಸರ್. ನೋಡಿ ಸರ್, ಹಾಕೊಂಡು ನೋಡ್ರಿ, ತಮ್ಮ ಮಾಡಿರೋದು. ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅನ್ಸುತ್ತೆ ಹಾಂ ಸರ್. ಅಲ್ಲ? ಯಾಕಂದ್ರೆ ಇವ್ರೇನು ಅಡುಗೆ ಮಾಡಲ್ಲ ಅಲ್ಲಿ, ಅಲ್ವ? ಬಾಲ ಕಾರ್ಮಿಕ ಅಂತ ಇಟ್ಕೊಂಡ್ಬಿಟ್ಟವ್ರೆ. ಅವನೇ ಎಲ್ಲ ಅಡುಗೆ ಮಾಡೋದು. ಇವತ್ತೇನೋ ನಾನು ಮಾಡ್ತೀನಿ ಅಂತ ಮಾಡಿ ನಮಗೆ ತಿನ್ನಿಸ್ತಾ ಇದ್ದಾರೆ ಅಷ್ಟೇನೆ. ಒಳ್ಳೆ ಒಂದು ಗ್ರೀನ್ ಮಟನ್ ಚಾಪ್ಸನ್ನು ಮಾಡಿದ್ದಾರೆ. ಅದಕ್ಕೊಂದು ಬಿಸಿ ಮುದ್ದೆ, ಅದಕ್ಕೊಂದು ಚಪಾತಿ, ಮಜವಾಗಿ ತಿನ್ಕೊಂಬರ್ಬೋದು. ಮಲ್ಲೇಶ್ವರಂ 10ನೇ ಕ್ಲಾಸ್ಗೆ ಹೋಯ್ತು ಅಂತ ಹೇಳಿದ್ರೆ ಅಮ್ಮನ ಮನೆ ಊಟ ನಾಟಿ ಸ್ಟೈಲು ಅಲ್ವಾ? ಹೌದು. ತುಂಬ ಜನ ಹುಡುಗರು ಬಿಸ್ನೆಸ್ಸಿಗೆ ಬರಲ್ಲ ಹೋಟೆಲ್ಗೆಲ್ಲ. ಹಾಂ ಸರ್. ಏನೋ ಇಂಟ್ರೆಸ್ಟ್ ಬಂದ್ಬಿಟ್ಟು ನೀವು ಹೋಟೆಲ್ ಬಂದ್ಬಿಟ್ಟಿದ್ದೀರಾ. ಹೋಟೆಲೆಲ್ಲ ಹೆಂಗೆ ಅಂತ ಹೇಳಿದ್ರೆ, ನಾವು ಯಾರಿಗೂ ಫ್ರೀಯಾಗಿ ಊಟ ಕೊಡೋಲ್ಲ, ದುಡ್ಡು ಕೊಟ್ಟು ಚೆನ್ನಾಗಿ ತಿನ್ನಕ್ಕೆ ಬರ್ತಾರೆ. ಒಂದಿನ ಅಡುಗೆ ಚೆನ್ನಾಗಿಲ್ಲ ಅಂದರೂ ಕೂಡ ಅಲ್ಲಿ ಬರುವಂಥ ಕಸ್ಟಮರ್ಗಳು ಮಿಸ್ ಆಗೋದೇ ಜಾಸ್ತಿ. ಒಳ್ಳೆ ಟೇಸ್ಟ್ ಕೊಡಿ, ಒಳ್ಳೆ ಅಡುಗೆ ಕೊಡಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಚೆನ್ನಾಗಲಿ. ಹೋಟ್ಲು ಚೆನ್ನಾಗಾದ ಒಂದು ಸರಿ ಬರ್ತೀನಿ ಹೋಟ್ಲಿಗೆ. ಓಕೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಾಪ್ಸನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಚಾಪ್ಸು ಮನೆಯಲ್ಲಿ ಬೇಕಾದಾಗ ಮಾಡ್ಕೋಬೋದು. ಓಕೆ, ಇದನ್ನು ಖಾಲಿ ಮಾಡ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಮಟನ್ ಗ್ರೀನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಕಾಳು ಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಅರಿಶಿನ, ಉಪ್ಪು, ಟೊಮೊಟೊ, ಪುದೀನ, ಪಾಲಕ್, ಧನಿಯಾ ಪುಡಿ, ಹುರಿಗಡ್ಲೆ, ಗಸಗಸೆ, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಮಿಕ್ಸಿ ಜರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರಿಗೆ ಎಣ್ಣೆ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ನೀರು, ಮಟನ್, ಉಪ್ಪು ಹಾಕಿ ಹುರಿದು ಕಾಳು ಮೆಣಸಿನ ಪುಡಿ, ಗರಂ ಮಸಾಲ,
ರುಬ್ಬಿದ ಮಸಾಲ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿದರೆ ಮಟನ್ ಗ್ರೀನ್ ಚಾಪ್ಸ್ ನಿಮ್ಮನೆಯಲ್ಲೂ ರೆಡಿ. ಮಿಲಿಟರಿ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹೋಟ್ಲವ್ರನ್ನೂ ಕರೆಸ್ತೀವಿ, ಮನೆಯಲ್ಲಿ ಅಡುಗೆ ಮಾಡೋವಂಥ ರುಚಿಯಾಗಿ ಅಡುಗೆ ಮಾಡೋವಂಥವ್ರನ್ನೂ ಕರೆಸ್ತೀವಿ. ಮುಳ್ಳಿಯವರೇ, ಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ನಾವು, ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಹೇಳಿದ್ರು, ರೆಡಿಯಾಗಿ ನಿಂತಿದ್ದಾರೆ. ಅಮ್ಮ ಬನ್ನಿಮ್ಮ, ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪರಿಮಳ. ಪರಿಮಳ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ಮೇಕಪ್. ಹೌಸ್ ಮೇಕರ್. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ ಪರಿಮಳ? ದೊಡ್ಡವಳು ಬಂದು MS ಮುಗಿಸಿದ್ದಾಳೆ. MS ಮುಗಿಸಾಯ್ತಾ? ಈಗ ಬಂದಿದ್ದಾಳೆ. ಸೊ ಜಾಬ್ ಟ್ರೈ ಮಾಡ್ತಾ ಇದ್ದಾಳೆ. ಚಿಕ್ಕವಳು ಬಂದು BA ಆರ್ಕಿಟೆಕ್ಟ್. ಓಕೆ. MS ಏನ್ ಮಾಡಿದ್ದು ಮಗಳು? ಇಲ್ಲೇನಾ? ಪ್ಯಾರಿಸ್ ಅಲ್ಲಿ. ಎಲ್ಲಿದ್ದಾರೆ ಮಗಳು? ಈಗ ಬಂದಿದ್ದಾಳೆ. ಏನ್ ಮಾಡೋದು? ಮದುವೆ ಮಾಡೋದಾ? ಎರಡು ಟ್ರೈ ಮಾಡ್ತಾ ಇದ್ದೀರಿ. ಅಷ್ಟೊಂದು ಓದಿಸ್ಬಿಟ್ಟು ಮದುವೆ ಮಾಡಕ್ ಕಳ್ಸ್ಬಿಟ್ರೆ ಹೊಟ್ಟೆ ಉರಿಯುತ್ತೆ. ಮದುವೆ ಮಾಡಲ್ಲ ಅಂತ ಕೆಲ್ಸಕ್ಕೆ ಕಳ್ಸ್ಬಿಟ್ರೆ ಗಂಡುಗಳು ಸಿಕ್ಕಲ್ಲ, ಆಮೇಲೆ ಲೇಟ್ ಆಗುತ್ತೆ, ಏಜ್ ಬಾರ್ ಆಗುತ್ತೆ. ಟ್ರೈ ಮಾಡ್ತಾ ಇದ್ದೀರಾ? ಈ ಕೆಲಸ ಟ್ರೈ ಮಾಡ್ತಾ ಇದ್ದಾಳೆ. ಫಸ್ಟ್ ಎಲ್ಲ ನಾವು ಒಂದು ಜಾಗದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಬೋಣ. ಒಂದ್ 3 ವರ್ಷ ಹಂಗೆ ತಳ್ಬಿಡೋಣ. 3 ವರ್ಷ ಎಲ್ಲ ಬೇಡ, 6 ಮಂತ್ಸ್ ಅಷ್ಟು. ಮಾರ್ಚ್ ಏಪ್ರಿಲ್ ಅಲ್ಲಿ ಆಮೇಲೆ ಕೆಲಸ ಬಿಡಿ ಅಂತ ಗಂಡ. ಅವಾಗ ಏನ್ ಮಾಡೋದು? ಇಲ್ಲ, ನೋಡೋಣ. ಇಷ್ಟೊಂದು ಎಲ್ಲ ಚೆನ್ನಾಗಾಗ್ಲಿ. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದಿರ್ತಾರೆ. MS ಎಲ್ಲ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಬಾಯಲ್ಲಿ ಎಲ್ಲರೂ ಹೇಳ್ಬೋದು BA ಆದ್ಮೇಲೆ MS MTech ಮಾತಾಡಕ್ಕೆ ಬೇಕಾದಷ್ಟು ಇರ್ತದೆ. ಆದರೆ ಮಾಡಿದವ್ರಿಗೆ ಅದರ ಕಷ್ಟಗಳು ಗೊತ್ತಿರ್ತದೆ. ತುಂಬಾ ಕಷ್ಟಪಟ್ಟು ಓದಿರ್ತಾರೆ. ಇಲ್ಲಿ ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ, ಕೆಲಸ ಸಿಗ್ಲಿ ಮಗಳಿಗೆ ಬೇಗ. ಆಮೇಲೆ ಮದುವೆ ಮಾಡಿ ಫಸ್ಟ್ ಕೆಲ್ಸಕ್ಕೆ ಹೋಗ್ಲಿ. ಒಂದಷ್ಟು ದಿನ ಕೆಲ್ಸಕ್ಕೆ ಹೋಗಿ ಅವರ ದುಡ್ಡನ್ನ ನೋಡಿ ಖುಷಿ ಪಟ್ಟಿ ಸಂಪಾದನೆನ ಖರ್ಚು ಮಾಡ್ಲಿ, ಆಮೇಲೆ ಮದುವೆ ಮಾಡಿ. ಏನ್ ಮಗಳ ಹೆಸರು? ಗಾನಶ್ರೀ. ಆಲ್ ದಿ ಬೆಸ್ಟ್, ಬೇಗ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ್ಮೇಲೆ ಅರ್ಧ kg ಸ್ವೀಟ್ ಬೇಕೇ ಬೇಕು. ಇವಾಗ ಯಾರ ಜೊತೆ ಬಂದಿದ್ದೀರಿ? ನನ್ನ ಚಿಕ್ಕ ಮಗಳು. BA ಜೊತೆ ಬಂದಿದ್ದೀರಾ? ಆರ್ಕಿಟೆಕ್ಟ್ BA ಜೊತೆ ಬಂದಿದ್ದೀರಾ? ಏನ್ BA ಹೆಸರು? ಶ್ರವ್ಯಶ್ರೀ. ಹಾಯ್. ಕರೆಕ್ಟ್. ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ಮಲ್ಲಿ ನಿಮ್ಮಲ್ಲಿ? ಗಾನಶ್ರೀನಾ? ಅಡಿಗೆನೂ ಮಾಡ್ಕೋತಾರಾ? ಇನ್ನು ಪ್ಯಾರಿಸ್ ಅಲ್ಲಿ ಇದ್ರಲ್ಲ, ಇಲ್ಲ ಬ್ರೆಡ್ ಬಂದು ತಿನ್ಬೇಕು. ಮಾಡಕ್ ಕಲ್ತಿದ್ರೆ ಅವರೇ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬ್ರೆಡ್ ಬನ್ನೇ ಗತಿ. ಇವತ್ತೇನ್ ಮಾಡ್ತಾ ಇದ್ದೀರಾ ನೀವು? ಗೀ ಚಿಕನ್ ಪೆಪ್ಪರ್ ಫ್ರೈ. ಯಾರಿಗೆ ಇಷ್ಟ ನಿಮ್ಮಲ್ಲಿ? ಮಕ್ಕಳೆಲ್ಲ ಇಷ್ಟ ಬಿಡಿ. ಯಜಮಾನ್ರಿಗೆ? ಅವ್ರಿಗೂ ಇಷ್ಟ. ಯಜಮಾನ್ಗೆ ಏನು ಇಷ್ಟ ನೀವು ಮಾಡೋದು? ಎಲ್ಲ ಹೆಚ್ಚು ಕಡಿಮೆ ಇಷ್ಟ. ಹೆಚ್ಚು ಕಡಿಮೆ ಇಷ್ಟ ಇಲ್ದಿರ ನೀನು? ಹಂಗೇನಿಲ್ಲ. ಆದ್ರೂ ಇದೊಂದು ಚೆನ್ನಾಗಿ ಮಾಡಕ್ ಬರಲ್ಲ, ಮಾಡ್ಬೇಡ ಅಂತ ಏನಕ್ಕೆ? ಇಲ್ಲ, ಆ ಥರ ಎಲ್ಲ ಕಂಪ್ಲೇಂಟ್. ಅವರು ಕಾಂಟ್ರಾಕ್ಟರ್, MES ಮಿಲಿಟರಿ ಕಾಂಟ್ರಾಕ್ಟರ್. ಲೋಕಲ್ ಡೀಲೇ ಇಲ್ಲ ಇವ್ರ ಮಲ್ಲಿ ಯಾರು. ಮಿಲಿಟರಿ ಕಾಂಟ್ರಾಕ್ಟರ್ ಅವರು. ಓಕೆ, ಶುರು ಮಾಡೋಣ. ಇವಾಗ ಗೀ ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಗೀ ಚಿಕನ್ ಪೆಪ್ಪರ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ. ಓಕೆ, ಇದು ಸಾಕಾ? ದೊಡ್ಡದಾಗತ್ತಾ? ಇಲ್ಲ, ಸಾಕಲ್ಲ? ಫಸ್ಟ್ ಇದನ್ನೆಲ್ಲ ಇದು ಮಾಡ್ಕೊಂಡು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಏನು ಬೇಕು ನಿಮ್ಗೆ? ನೆನೆಸ್ಬೇಕು. ಈಗ ನೆನೆಸ್ಬೇಕು. ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡೋಣ. ಚಿಕನ್ ಹಾಕೊಳ್ತಾ ಇದ್ದೀರಾ? ಹಾಕಿ. ಓಕೆ ಮೇಡಮ್, ಮನೆಯಲ್ಲಿದೆ ನಿಮ್ದು? ಮಹದೇವಪುರ ವೈಟ್ ಫೀಲ್ಡ್ ವೈಟ್ ಇಂಡಿಯಾ ಪಕ್ಕ ಬರ್ತೀರಾ? ಇಲ್ಲ, ಇನ್ನ ಈ ಕಡೆ ಮಾರತಳ್ಳಿ ನೆಕ್ಸ್ಟ್ ಸ್ಟಾಪ್. ಏನಿದು? ಮೊಸರು, ಗಟ್ಟಿಯಾದಂತ ಮೊಸರು ಚಿಕನ್ಗೆ. ಎಸ್ ಮೇಡಮ್. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಹೋಮ್ ಮೇಕರು ಮನೇಲಿ ಇರೋದಾ? ಆಕೆ ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್. ರೆಡ್ ಚಿಲ್ಲಿ ಪೌಡ್ರು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಗೀ ಪೆಪ್ಪರ್ ಚಿಕನ್. ಹೌದು ಸರ್. ಎಣ್ಣೆಗಿಣ್ಣೆಲಿ ಕರಿತೀರಾ? ಏನ್ ಮಾಡ್ತೀರಿ? ಇಲ್ಲ ಸರ್, ಡೈರೆಕ್ಟ್ ಫ್ರೈ ಮಾಡೋದು. ಸ್ವಲ್ಪ ನೆನಿಟ್ಬಿಟ್ಟು ಅದಕ್ಕೆ ಮುಂಚೆ ಸ್ವಲ್ಪ ಪುಡಿ ಮಾಡ್ಕೋಬೇಕು ಸರ್. ಅದೇನೇನು ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ. ಇದು ನೆನೆಸ್ಬೇಕು. ಎಷ್ಟು ಗಂಟೆ ಕಾಲ ನೆನೆಸ್ಬೇಕು? ಹಾಫ್ ಅನ್ ಅವರ್ ಸರ್. ನೆಕ್ಸ್ಟ್ ತೆಂಗಿನಕಾಯಿನೂ ಓಕೆ ಪೆಪ್ಪರ್ ಫ್ರೈ ಮಾಡ್ಕೋಬೇಕು ಸರ್. ಫ್ರೈ ಮಾಡ್ಕೋಬೇಕಾ? ಎಸ್ ಮಾಡಿ. ಏನಾಗಿ ಫ್ರೈ ಮಾಡ್ತೀರಿ? ಹಂಗೆ ಫ್ರೈ. ಡ್ರೈ ಫ್ರೈ. ಎಸ್ ಮೇಡಮ್. ಮಾಡಿ. ಕಾಳು ಮೆಣಸು ಮತ್ತೆ ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಬ್ರೌನಿಶ್ ಆಗೋ ಗಂಟ ಫ್ರೈ ಮಾಡಬೇಕು. ಓಕೆ, ಬಿಡಿ. ತೆಂಗಿನಕಾಯಿ ಬ್ರೌನ್ ಆಗಬೇಕಾ? ಹೌದು ಸರ್.
ಪೆಪ್ಪರ್ ಗೀ ಪೆಪ್ಪರಾ? ಗೀ ಗೀ ಪೆಪ್ಪರ್ ಚಿಕನ್. ಚಿಕನ್ ಮುಗಿದ ಎರಡನೇ ಮಗಳದ್ದು ಮುಗೀತಾ ಓದಿದ್ದೆಲ್ಲ? ಇಲ್ಲ, ಸೆಕೆಂಡ್ ಇಯರ್ ಸರ್. ಈ ಸೆಕೆಂಡ್ ಇಯರ್ ಇನ್ನ? ಹೌದು ಸರ್. ಓಕೆ. ಯಾವ ಕಾಲೇಜ್? BMS ಯಲಹಂಕ. ಯಲಹಂಕ BMS. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಎಲ್ಲಿ ಮಾರತಳ್ಳಿ, ಎಲ್ಲಿ ಯಲಹಂಕ, ಎಲ್ಲಿ ರಾಜಾಜಿನಗರ? ಕಾಲೇಜ್ ವ್ಯಾನ್ ಇದೆ ಸರ್. ಅಯ್ಯೋ, ಏನಾರು ಆಗಲಿ ಟ್ರಾವೆಲಿಂಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಕಾಲೇಜ್ ವ್ಯಾನ್ ಇರುತ್ತೆ, ಬಸ್ ಇರುತ್ತೆ, ಹೋಗ್ಬೋದು. ಹೌದು ಸರ್. 2 ಅವರ್ ಬಸ್ಸಲ್ಲೇ ಕೂತಿರ್ಬೇಕು, ಬರ್ಬೇಕಾದ್ರೆ 2 ಅವರ್ ಕೂತಿರ್ಬೇಕು, ಏನ್ ಓದೆಲ್ಲ ಮಾಡೋದು ಮರ್ತೋಗ್ಬಿಡುತ್ತೆ. ಒಳ್ಳೆ ಕಾಲೇಜ್ ಸಿಕ್ಬೇಕಂದ್ರೆ ದೇ ಶುಡ್ ಡು ಸಮಥಿಂಗ್ ಅಲ್ವಾ ಸರ್. ಏನು ನೋಡಿ ಹೆಂಗಿದೆ ಕಥೆ. ಓದ್ಸೋದು, ಆಮೇಲೆ ಮದುವೆ ಮಾಡಿ ಕಳಿಸೋದು. ಏನು ಮಾಡೋದು ಸರ್. ಛೇ, ಸಾಕಾ? ಸಾಕು ಸರ್. ಇಷ್ಟಪಣ. ಸ್ಟಾಪ್. ಎಸ್, ನಾವು ಚೆನ್ನಾಗಿರೋ ಯಾರೋ ಅಡಿಗೆ ಮಾಡಕ್ ಬಂದಾಗ ಎಲ್ಲೋ ಒಂದ್ ಕಡೆ ಉಪ್ಪು ಖಾರ ಜಾಸ್ತಿ ಆಗ್ಬೋದು, ಹೌದು, ಹೌದು. ಕಡಿಮೆ ಆಗ್ಬೋದು. ಅದು ಒಂದ್ ಸ್ವಲ್ಪ ಟೆನ್ಷನ್ ಇರುತ್ತೆ. ಏನ್ ಹೌದು, ಮಾಡಕ್ಕಾಗಲ್ಲ. ಟೆನ್ಷನ್ ಆಗುತ್ತೆ ಪಾಪ. ಮಲ್ಲಿ ಒಬ್ಬರೇ ಮಾಡ್ತಾ ಇರ್ತಾರೆ. ಹೌದು. ಇಲ್ಲಿ ಬಂದು ಇಷ್ಟು ಸಾಕು ಜನ ಸರ್. ಮುಂದೆ ಅಡಿಗೆ ಮಾಡೋದೆಲ್ಲ ಕಷ್ಟ ಅನ್ಸ್ಬೋದು ಅವ್ರಿಗೆ. ಹಾಕ್ಬಿಡ್ಲಮ್ಮ? ಹಾಕ್ಬಿಡಿ ಸರ್. ಓಕೆ. ಓಕೆ. ಲಾಸ್ಟಲ್ಲಿ ಹಾಕೋ ಚಿಕನ್ಗೆ. ಈಗಲೇ ಸ್ಟಾರ್ಟಿಂಗಲ್ಲೇ ಹಾಕಂಗಿಲ್ಲ ಸರ್. ಇದು ಲಾಸ್ಟ್ ಅಲ್ಲಿ ಚಿಕನ್ ಮೇಲೆ ಹಾಕೋಕ್ಕೋಸ್ಕರ ಫ್ರೈ ಮಾಡಿ. ಹೌದು. ಒಗ್ಗರಣೆಗೆ ಆನಿಯನ್ ಬೇಡ ಸರ್, ಇದೆ Okay. ಆನಿಯನ್ ಅಷ್ಟೇ. ಬ್ರೌನ್ ಬೇಕಾ? ಸಾಕಾ? ಇಲ್ಲ, ಬ್ರೌನ್ ಆಗ್ಬೇಕು ಸರ್. Full brown ಬೇಕಾ? ಹೌದು. ಬೇಗನೆ ಬ್ರೌನ್ ಆಗ್ಬೇಕಂದ್ರೆ ಸ್ವಲ್ಪ ಶುಗರ್ ಹಾಕ್ಕೊಂಡ್ರೆ ಸರ್ ಹಾಕಿ. ಬೇಗನೆ ಬೇಗನೆ ಬ್ರೌನ್ ಆಗ್ಬೇಕು ಅಂದ್ರೆ ಈರುಳ್ಳಿ ಕರಿಬೇಕಂದ್ರೆ ಸ್ವಲ್ಪ ಶುಗರ್ ಹಾಕಿದ್ರೆ ಬೇಗ ಬ್ರೌನ್ ಆಗುತ್ತೆ. ಶುಗರ್ ಬೇಕಾ? ಇಲ್ಲ, ಬೇಡ ಬಿಡಿ ಬೇಡ. ಮನೇಲಿ ಇರೋರಿಗೆ ಒಂದು ಟಿಪ್ಸ್ ಬರ್ಕೊಳ್ಳಿ. ಸಾಕು. ಸಾಕಲ್ಲ? ಓಕೆ ಮೇಡಮ್, ತಗೋಣ ಏನ? ಮತ್ತೆ ಸಾಕಲ್ಲ ಇಷ್ಟು? ಸಾಕು. ಎಸ್ ಮೇಡಮ್, ರೆಡಿ. ಗಿಯರ್ ಗೀನೇನ ಇದು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ AAC ತುಪ್ಪ. ಗಮಗಮಿಸುವ ರುಚಿಕರವಾದಂತ ಅಗ್ಮಾರ್ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಷ್ಟು ಬೇಕು ನೋಡ್ಕೊಳ್ಳಿ ಮೇಡಮ್. ಗೀನಿ ಯಾಕೆ ಮಾಡೋದ ಇದು? ಹೌದು ಸರ್. ಸಾಕು. ಸಾಕಾ? ಇನ್ನೊಂದು ಸ್ವಲ್ಪ. ಸಾಕು. ಓಕೆ. ತುಪ್ಪದಲ್ಲೇ ಮಾಡುವಂತ ಚಿಕನ್ ಇದು. ಗೀ ಪೆಪ್ಪರ್ ಚಿಕನ್, ಪೆಪ್ಪರ್ ಗೀ ಚಿಕನ್, ಏನ್ ಬೇಕಾದ್ರೆ ಹೇಳ್ಬೋದು. ಓಕೆ. ಇದು ಯಾರಿಗೆ ಇಷ್ಟ ನಿಮ್ಮಲ್ಲಿ ಚಿಕನು? ನಮ್ಮ ಚಿಕ್ಕ ಮಗಳಿಗೆ. ಚಿಕ್ಕ ಮಗಳಿಗೆ. ಎಸ್ ಮೇಡಮ್, ಹಾಕೋಬೋದು? ಹಾಕೊಳ್ಳಿ. ಹಾಕ್ಲಾ ಸರ್? ಎಸ್. ಏನೇನು ಹಾಕಿದ್ದೀರಾ? ಚಕ್ಕೆ, ಲವಂಗ, ಯಾಲಕ್ಕಿ. ಚಕ್ಕೆ 2, ಲವಂಗ 1 3, 4 ಏಲಕ್ಕಿ. ಒಂದೆರಡು. 2 ಏಲಕ್ಕಿ ಸಾಕು ಅಂತ ಇದ್ದಾರೆ. 2 ಚಕ್ಕೆ, 4 ಲವಂಗ, 2 ಏಲಕ್ಕಿ. ಎಸ್. ಏನದು? ಚಿಕನ್? ಚಿಕನ್ ನೆನೆಸಿರುವಂತ ಚಿಕನ್ ಹಾಕಿ ಮೇಡಮ್. ನೆನ್ನಿಟ್ಟಿರೋದು. ಹಾಕಿ. ಓಕೆ. ತುಪ್ಪದಲ್ಲಿ AEC ತುಪ್ಪದಲ್ಲಿ ಚಿಕನ್. ಬೋನು ಬೋನ್ಲೆಸ್ ಯಾವ್ದು ಬೇಕಾದ್ರೆ ಮಾಡ್ಬೋದಾ? ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ಓಕೆ. ದೊಡ್ಡ ಮಗಳು ಬಂದು ಬೆಂಗಳೂರಲ್ಲಿ ಇದ್ದಾರೆ ಇವಾಗ? ಇದ್ದಾರೆ ಸರ್. ತಿರ್ಗಿ ಕೆಲಸ ಸಿಕ್ಕರೆ ಓಡ್ತಾ ಇರ್ಬೇಕಾ? ಬೇರೆ ಕಡೆ ಸಿಕ್ಕರೆ ಏನು ಮಾಡೋದು ಕೆಲಸ? ಆಕ್ಚುಲಿ ಬೇರೆ ಕಡೆ ಹೋಗ್ತೀನಿ ಅಂತ ಇದ್ದಾಳೆ, ನಾವೇ ಬಿಡ್ತಾ ಇಲ್ಲ ಸರ್. ಬಿಟ್ರೆ ಆಮೇಲೆ ಕೈಗೆ ಸಿಗಲ್ಲ. ಇಲ್ಲ ಸರ್, ಇನ್ನೊಂದು ವರ್ಷ ಸುಮ್ಗೆ, ಆಮೇಲೆ ಡಿಲೇ ಆಗುತ್ತೆ. ಬೇಡ, ಮತ್ತೆ ಬಂದು ಬೆಂಗಳೂರಲ್ಲಿ ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು. ಎಲ್ಲ ಇಲ್ಲಿ ಮಾತಾಡ್ತೀವಿ, ಅಷ್ಟೊಂದು ಕಷ್ಟಪಟ್ಟು ಓದಿರ್ತಾರೆ ಅವರು. ಕೆಲ್ಸಕ್ಕೆ ಸೇರಿದೆ ನೀವು ಮದುವೆ ಮಾಡ್ತೀವಿ ಅಂತ ಮದುವೆ ಮಾಡ್ಬಿಟ್ರೆ ಹೊಟ್ಟೆ ಉರಿತದ್ರಿ. ಎಷ್ಟು ಸುಮಾರು 2 ವರ್ಷ PUC, ತಿರ್ಗಾ 5 ವರ್ಷ, 4 ವರ್ಷ ಇಂಜಿನಿಯರಿಂಗ್, 4 ವರ್ಷ ಇಂಜಿನಿಯರ್, ಅದಾದ್ಮೇಲೆ ತಿರ್ಗಾ 2 ವರ್ಷ MS. ಅವ್ರ ಲೈಫಲ್ಲಿ ಒಂದು 10-15 ವರ್ಷ ಓದಕ್ಕೆ ಕಳೆದು ಬಿಟ್ಟಿರ್ತಾರೆ ಈ ಇದಾದ್ಮೇಲೆ, SSLC ಆದ್ಮೇಲೆ. ನೀವು ನೋಡಿದ್ರೆ ಮದುವೆ ಮಾಡ್ಕೊಂತ ಬೇರೆ ಹೇಳ್ತೀರಾ. ಇದು ಇವಾಗ ಯಾಕೆ ಹಾಕಿ ಮೇಡಮ್. ಇದು ಕಾಯಿ ಮತ್ತು ಪೆಪ್ಪರು, ಕಾಳು ಮೆಣಸು ಮತ್ತು ಪೆಪ್ಪರ್ನ ಹುರ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಂಡಿರೋದು. ಹಾಕಿ ಮೇಡಮ್. ಸ್ವಲ್ಪ ಖಾರ ಅನ್ಸುತ್ತೆ. ಇಲ್ಲಿ ಹಾಕಿ, ಪರವಾಗಿಲ್ಲ, ಖಾರ ಇರಲಿ. ಹಾಕಿ 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 ಹಾಕಿ. ನಾನು ಸಾಲ್ಟ್ ಕಮ್ಮಿನೇ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕೊಂಡು. ಹಾಕೊಳ್ಳಿ ಹಾಕೊಳ್ಳಿ, ನಿಮ್ಗೆ ಹೆಂಗ್ ಬೇಕು ರುಚಿ ನೋಡಂಗಿದ್ರೆ ನೋಡಿ. ಏನ್ ನಿಮ್ಮ ಹೆಸರು? ಪರಿಮಳ. ಪರಿಮಳ ಅವರೇ, ರುಚಿ ನೋಡಿ. ಇನ್ನೇನಾದ್ರು ಬೇಕಂದ್ರೆ ಹಾಕಿ. ಏನೋ ಫೈನಲ್ ಆಗಿ ತಿನ್ಬೇಕಂದ್ರೆ ಚೆನ್ನಾಗಿರ್ಬೇಕು ಅಷ್ಟೇ ನಮ್ಗೆ. ಹೌದು ಸರ್.
ಉಪ್ಪು ಬೇಕು ಅನಿಸ್ತಾ ಇದೆಯಾ? ಸ್ವಲ್ಪ ಬೇಕು ಹಾಕಿ ಅನ್ಸುತ್ತೆ. ಪರವಾಗಿಲ್ಲ, ಆಮೇಲೆ ನೋಡ್ಕೊಂಡು. ನಿಮ್ಮ ಮಗಳು ತಾನೆ ತಿನ್ನೋದು. ಹಾಕಿ. ಖಾರ ಸಾಕಾ ಅದು? ಸಾಕು ಸರ್, ಪೆಪ್ಪರ್ Pepper ಹಾಕಿದಿರಲ್ಲ, ಸಾಕಷ್ಟೇನೆ? ಸಾಕು ಸರ್. ರೆಡ್ ಚಿಲ್ಲಿ ಪೌಡರು ಹಾಕಿದಿರಲ್ವಾ, Yes, ಸೊ ತುಂಬ yes. ಖಾರ ಆಗ್ಬಿಟ್ರೆ ಓಕೆ. ಏನು ಮಾಡೋಣ ಇದನ್ನ? ಚೆನ್ನಾಗಿ ಫ್ರೈ ಆಗಬೇಕು ಸರ್, ಮಾಡಿ ಡೀಪ್ ಫ್ರೈ ಫ್ರೈ. ಮಾಡಿ. ಎಣ್ಣೆಯಲ್ಲಿ ಕರಿದಂತಹ ಬ್ರೌನ್ ಕಲರ್ ಮಾಡ್ಕೊಂಡಿರ್ತಕ್ಕಂಥ ಎಸ್ ಮೇಡಮ್. ಓಹೋ ಅದ್ಭುತ. ಓಕೆ ಸರ್, Okay. ಗಾರ್ನಿಷ್ಗೆ ಹಾಕಿ. ಕೊತ್ತಂಬರಿ. ಓಕೆ, ಓಕೆ ಸರ್, ಆಯ್ತಾ? ಮುಗೀತಾ? ಮುಗೀತು ಸರ್. ಪರಿಮಳ ಅವರೇ ಏನಾಗ ಜ್ಞಾಪಿಸ್ಕೊಳ್ಳೋಂಗೆ ಇಲ್ಲ ಸರ್, ಫುಲ್ ಅಂಡ್ ಫುಲ್ ಇದೆನಾ? ಇದೆ. ಹಾಕೊಂಬಿಡ ಓಕೆ ಸರ್, ಹಾಕೊಳ್ಳಿ. ಎಸ್, ಡ್ರೈ ಅಲ್ಲ ಇದು ಪರಿಮಳ? ಫುಲ್ ಡ್ರೈ ಸರ್ ಇದು. ಫುಲ್ ಅಂಡ್ ಫುಲ್ ಡ್ರೈ. ಹೌದು, ಗೀ ರೈಸ್ಗೆ, ಗೀ ರೈಸ್ಗೆ ಇನ್ನೇನು ಚೆನ್ನಾಗಿರುತ್ತೆ? ಪೂರಿ, ಚಪಾತಿ, ಪರೋಟ, ಗೀ ರೈಸು, ಡ್ರೈ ಐಟಮ್ ಚೆನ್ನಾಗಿದೆ. ಓಕೆ. ಗೀ ಪೆಪ್ಪರ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ. ಗೀ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಸರ್. ಗೀ ಚಿಕನ್ ಪೆಪ್ಪರ್ ಫ್ರೈನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಮಾಡಿರೋ ಕ್ರಮ ನೋಡಿದ್ರೆ ಚೆನ್ನಾಗಿರ್ಬೋದು, ರುಚಿಯಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಹಂಗೇನಾರು ಅನಿಸಿದ್ರೆ ನಿಮ್ಗೆ ಹೇಳ್ತೀನಿ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಏನು ನಾವು ಇಬ್ಬರೇ ತಿನ್ನೋದಾ? ನಿಮ್ಮ ಮಗಳನ್ನು ಕರಿತೀರಾ? ಮಗಳನ್ನು ಕರೆಯೋಣ. ಏನು ಮಗಳ ಹೆಸರು? ಶ್ರವ್ಯಶ್ರೀ. ಸರ್ವೇಶ್ರೀ, ಬಿ ಆರ್ಕಿಟೆಕ್ಟ್. ಬನ್ರಿ ಬುಜ್ಜಿ ಬಜ್ಜಿ, ಯಾರು ಬನ್ರಿ ಬುಜ್ಜಿ. ಬನ್ನಿ ಬುಜ್ಜಿ, ಕೂತ್ಕೊಳ್ಳಿ. ಹಲೋ. ಹಾಯ್ ಹಾಯ್ ಹಾಯ್. ಆರ್ಕಿಟೆಕ್ಟಾ? ಹಾಂ, ಎಷ್ಟನೇ ವರ್ಷ? ಸೆಕೆಂಡ್ ಇಯರ್. BMS ಕಾಲೇಜು ಹೆಂಗಿದೆ? ಚೆನ್ನಾಗಿದೆ. ಬಂದ್ಕೆಲ್ಲ ಹೊಡಿಬೋದಾ ಕಾಲೇಜಲ್ಲಿ ಇವಾಗ? ಸದ್ಯ ಇವತ್ತವರೆಗೂ ಓದಿಲ್ಲ. ಇನ್ನ ಹೊಡೆದಿಲ್ವಾ? ಆಮೇಲೆ ಹೊಡ್ಕೊಳ್ಳಿ ಬೇಜಾರಾದಾಗ. ಇನ್ನ ಬೇಜಾರಾಗಿಲ್ಲ ಅಂತ. ಎಷ್ಟನೇ ವರ್ಷ? ಇವಾಗ ಎರಡನೇ ವರ್ಷ, ಎರಡನೇ ಸೆಮ್ಮು? ಇಲ್ಲ, ಥರ್ಡ್ ಸೆಮ್. ಥರ್ಡ್ ಸೆಮ್ಮಾ? ಓಕೆ. ಮತ್ತೆ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದಂತೆ ಸಖತ್ತಾಗಿ. ನಿಮ್ಮ ಅಮ್ಮನಿಗೆ ಆಶ್ಚರ್ಯನೋ ಆಶ್ಚರ್ಯ, ನಮ್ಮ ಮಗಳು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ಬಿಟ್ಟಿದ್ರು ಅಂತ. ಮತ್ತೆ ಅಕ್ಕ ಬಂದ್ರಾ? ಹಾಂ, ಬಂದು. ಏನು ಮಾಡ್ತೀರಿ? ಮಲ್ಲಿ ಕರ್ಕೊಂಬರ್ಬಾರ್ದಾ? ಇಲ್ಲ, ಅವರೆಲ್ಲ ಹೊರಗೆ ಹೋಗಿದ್ದಾರೆ. ಏಯ್, ಒಳ್ಳೆ ಕತೆ ಆಯ್ತು. ಮೂರ್ತಿ, ತಟ್ಟೆ ತಗೊಂಬರ ಇಲ್ಲಿ ಕೊಡಲಿ. ಅವ್ರಿಗೊಂದು ತಟ್ಟೆ ಕೊಡ. ಎಣ್ಣೆ ಖಾಲಿ ಆಗಿದೆ. ಎಣ್ಣೆ ಖಾಲಿ ಆದ್ರೆ ಎಣ್ಣೆ ಅಂಗಡಿಯವ್ರಿಗೆ ಹೇಳಲ್ಲ. ನನಗೆ ಯಾಕೆ ಹೇಳ್ತೀಯಾ? 1000 ರೂಪಾಯಿ ಓಡಲ್ಲ ಅಂತ ನಾನು. ಏನೋ ಇನ್ನೂ 1000 ರೂಪಾಯಿ ಓಡಲ್ಲ ಅಂತ ಬ್ಯಾಂಕಿಗೆ ಹಾಕ್ಬಿಟ್ಟು ಬೇರೆ ಕಾಸು ಕೊಡೋಗ ಅವ್ನಿಗೆ. ಏನೋ ಯಾರು ಒಳ್ಳೆ ಕೆಲಸ ಮಾಡೋಕೆ ಸಪೋರ್ಟ್ ಮಾಡ್ಬೇಕು. ಹೋಗೋ. ಚಪಾತಿ ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಏನು ಚೆನ್ನಾಗಿ ಮಾಡ್ತಾರೆ ನಿಮ್ಮಮ್ಮ? ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಷ್ಟಪಟ್ಟು ನೀವು ತಿನ್ನೋದೇನು? ಎಲ್ಲನೂ ಇಷ್ಟಪಟ್ಟಿದ್ದೀನಿ. ಆದರೂ ಆಯ್ತು, ಚೆನ್ನಾಗಿ ಮಾಡ್ತಿರೋದೇ ನಿಮ್ಮಮ್ಮ. ಕೆಟ್ಟದಾಗಿ ಮಾಡೋದು, ಅಯ್ಯೋ ಬೇಜಾರಾಗೋಯ್ತು, ಇದು ಮಾಡಬೇಡ ಅಂದ್ರು ಮಾಡ್ತಾರೆ ಅನ್ನೋದೇನು? ಸಾಂಬಾರು. ಸಾಂಬಾರಿಲ್ಲ ಸರ್, ಸಾಂಬಾರಾ? ಸಾಂಬಾರಲ್ಲ, ಓ. ಬಸ್ಸಾರು. ಓ, ಅದೇ ಸಾಂಬಾರು. ಇರ್ಲಿ ಬಿಡಿ, ತೊಳಿ ತಿನ್ನೋಡಿ. ನಿಮ್ಮಮ್ಮ ಚೆನ್ನಾಗಿ ಮಾಡಿದಾರ? ಅವ್ರಿಗೆ ಅಷ್ಟೊಂದು ಇಷ್ಟ ಮನೇಲಿ ಚೆನ್ನಾಗಿ ಮಾಡ್ತಾರಾ? ಅಲ್ಲ, ಯಾರು ಬೇಕಾದ್ರೆ ಒಂದು ತಗೊಂಡು ತಿನ್ನೋಡಿ. ಹೆಂಗಿದೆಯೋ ಗೊತ್ತಾಗಲ್ಲ. ನಿಮ್ಮ ಮಗಳು ಹೇಳ್ತಾಳೆ. ಚಿಕನ್ನು ಅದು ತುಂಬ ತುಪ್ಪ, ಸ್ವಲ್ಪ ಪೆಪ್ಪರು. ಇದಕ್ಕೇನು ಚಪಾತಿ ಬೇಕು ಅನ್ನೋ ಕತೆ ಎಲ್ಲ ಏನಿಲ್ಲ, ಹಂಗೆ ಬರ್ಸ್ಕೊತಾ ಇರ್ಬೋದು. ಚೆನ್ನಾಗಿದೆ. ಚೆನ್ನಾಗಿದೆ. ತುಪ್ಪ ಸ್ವಲ್ಪ ಜಾಸ್ತಿ ಆಯ್ತು ಅನ್ನೋದು ಅನಿಸ್ತಾ ಇದೆ ನನಗೆ. ಹೌದು. ಅಲ್ವಾ ಬುಜ್ಜಿ? ಹೌದು. ನಮ್ಮ ಮಮ್ಮಿ ಯೂಶಲಾಗಿ ತುಪ್ಪ ಇಷ್ಟ. ಜಾಸ್ತಿ ಆಗ್ತಾರಾ? ಹಾಂ. ನಾವೆಲ್ಲಿ ತುಪ್ಪ ಜಾಸ್ತಿ ಹಾಕ್ತೀವೋ ಅಲ್ಲಿ ಖಾರ ತಡ್ಕೊಳತ್ತೆ. ಬಿಕಾಸ್ ಅಷ್ಟೊಂದು ತುಪ್ಪ ಹಾಕಿದೀವಲ್ಲ ನಾವು. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ಓಕೆ ಸರ್. ಥ್ಯಾಂಕ್ ಯು ಪರಿಮಳ ಅವರೇ, Okay, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ. ಒಳ್ಳೆ ಅಡುಗೆ ಮಾಡಿ ತೋರಿಸಿದ್ದೀರಾ ನಮಗೆ. AAC ತುಪ್ಪದಲ್ಲಿ ಮಾಡಿದಂಥ ತುಪ್ಪ ಮತ್ತು ಪೆಪ್ಪರ್ ಅನ್ನು ಹಾಕಿ ಮಾಡಿರ್ತಕ್ಕಂಥ ಚಿಕನ್ನು ಗಮ್ಮಂತ ಇದೆ. ಗೀ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮುರಳಿಯವರು ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಕೂಡ.
ಇದನ್ನ ಇವತ್ತೇ ಚಿಕನ್ ತರಿಸಿ ಮಾಡ್ಕೊಳ್ಳಿ. ಘೀ ಚಿಕನ್ ಪೆಪ್ಪರ್ ಫ್ರೈ ಮಾಡೋ ವಿಧಾನ: ಒಂದು ಪಾತ್ರೆಗೆ ಚಿಕನ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನೆನೆಯಲು ಬಿಡಿ. ಮೊದಲಿಗೆ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಕರೆದು ಎತ್ತಿಡಿ. ಪ್ಯಾನಿಗೆ ಕಾಳು ಮೆಣಸು, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನಿಗೆ ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ನೆನೆಸಿಟ್ಟ ಚಿಕನ್, ರುಬ್ಬಿದ ಕಾಳು ಮೆಣಸು, ತೆಂಗಿನಕಾಯಿ ಪೇಸ್ಟ್, ಉಪ್ಪು ಹಾಕಿ ಹುರಿದು ಕರಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಘೀ ಚಿಕನ್ ಪೆಪ್ಪರ್ ಫ್ರೈ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಕುಮಾರ್ ಅವ್ರು ಬರ್ತಾ ಇದ್ದಾರೆ. ಬಟ್ಟ ಕುಮಾರ್ ಅವ್ರು ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ, ಬೇಕಾದಷ್ಟು ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಏನು ಲೆಕ್ಕ ಅಲ್ಲ ಬಿಡಿ ಅವ್ರಿಗೆ. ಕುಮಾರ್, ಬನ್ರಿ ಇಲ್ಲಿ. ನಮಸ್ಕಾರ ಕುಮಾರ್. ನಮಸ್ಕಾರ ಸರ್. ಅಲ್ಲ, ನೀವು ಎಷ್ಟೊಂದು ಅಡುಗೆ ಮಾಡಿದ್ದೀರಾ, ಇವೆಲ್ಲ ಯಾವ ಲೆಕ್ಕ ರೀ? ಹೌದು ಸರ್. ಅಲ್ವೇನ್ರಿ? ಹೌದು. ಏನ್ರಿ ಮಾಡ್ತಾ ಇದ್ದೀರಾ ಕುಮಾರ್ ಇವತ್ತು? ಇವತ್ತು ಕಲ್ಮಿ ಕಬಾಬ್ ಮಾಡ್ತಾ ಇದ್ದೀನಿ ಸರ್. ಕಲ್ಮಿ ಕಬಾಬು. ಆಕ್ಚುಲಿ ಇದು ತಂದೂರಿ ಐಟಮು. ಆಯಿಲಲ್ಲೂ ಮಾಡ್ಬೋದು, ಮನೆಯಲ್ಲೂ ಮಾಡೋ ಪ್ರಯತ್ನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕಲ್ಮಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಕಲ್ಮಿ, ಗೋಡಂಬಿ, ಮೊಸರು, ಮೊಟ್ಟೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಕಾಳು ಮೆಣಸು, ಗರಂ ಮಸಾಲ, ವೆನಿಗರ್, ಉಪ್ಪು, ಎಣ್ಣೆ. ಓಕೆ ಕುಮಾರ್, ಹೇಳಿ. ಅಷ್ಟು ಮೆಣಸಿಗೆ ಹಾಕ್ಬೇಕು ಸರ್. ಮಿಕ್ಸಿಗೆ ಹಾಕೊಂಡ್ಬಿಡ್ತೀರಾ ಮೆಣಸಿಕಾಯಿನ? ಹೌದು. ನಾ ಮಾಡ್ತಾ ಇರೋದು ಏನು ಕಬಾಬ್ ಇದು? ಕಲ್ಮಿ ಕಬಾಬ್. ಕಲ್ಮಿ ಕಬಾಬ್. ಒಂದೇ ಒಂದು ಪೀಸ್ ತಿಂದ್ರೆ ಪಾಚ ಮುಡಬೇಕು. ಓಕೆ, ಎಷ್ಟು ಪೀಸ್ ತಂದಿದ್ದೀರಾ? ಇದು 3, 3, 6, 2, 8 ಪೀಸ್ ತಂದಿದ್ದೀರಾ? 1 kg ಇದೆ ಸರ್. 1 kgಗೆ 8 ಪೀಸ್ ಬರುತ್ತೆ. ಅದು ಹೌದು ಸರ್. 8 ಇಲ್ಲ 9 ಇರಬೇಕು. 3, 2, 5, 9 ಪೀಸ್ ಇದೆ. ಒಂದು 1/4 kg ಅಷ್ಟು ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಹೋಟೆಲ್ ಡಿಲಕ್ಸ್ ಇಂದ ಬಂದಿದ್ದಾರೆ ನಮ್ಮ ನಾಟಿ ಸ್ಟೈಲ್ ಸ್ಪೆಷಲಿಸ್ಟ್ ಕುಮಾರ್ ಅವರು ಬಂದಿದ್ದಾರೆ. ಕುಮಾರ್, ಏನದು? ಕ್ಯಾಸ್ನೆಟ್ ಗೋಡಂಬಿ ಹಾಕ್ತಾ ಇದೆ. ಉನಪ್ಪ, ಗೋಡಂಬಿ ಬೇರೆ ಹಾಕೋಬೇಕು. ನೀನು ಹಾಕೊಳ್ಳಪ್ಪ. ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಳ್ಳಿ. ಗೋಡಂಬಿ ಹಾಕೊಳ್ಳಿ. ಎಸ್, ಪೇಸ್ಟ್ ಇದು ಪೇಸ್ಟು ಫಸ್ಟ್ ಹಾಕೊಳ್ತಾ ಇದೀವಿ. ಗೋಡಂಬಿ ಪೇಸ್ಟ್. ಗೋಡಂಬಿಯನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿರ್ತಕ್ಕಂಥ ಗೋಡಂಬಿ. 2ರಿಂದ 3 ಸ್ಪೂನ್ ಮೆಣಸಿಕಾಯಿ. 2ರಿಂದ 3 ಸ್ಪೂನು ಪೇಸ್ಟ್ ಮೆಣಸಿಕಾಯಿ ಪೇಸ್ಟ್. ಮೆಣಸಿನಕಾಯಿಯ ಪೇಸ್ಟ್. ಓಕೆ, ಆಮೇಲೆ ಫಿಲ್ಟರ್ ಮಾಡಿರೋ ಮೊಸರು. ಫಿಲ್ಟ್ರು ಮಾಡಿರೋ ಮೊಸರು ಅಂದ್ರೆ ಮೊಸರನ್ನ ತಗೋಬೇಕು, ಗಟ್ಟಿ ಮೊಸರು ತಗೋಬೇಕು. ಅದನ್ನ ಕೊಳಾಯಿ ಕೆಳಗಡೆ ನೀರು ಜೋರ ಬಿಟ್ಟಿಟ್ಬಿಡ್ಬೇಕು. ನೀರೆಲ್ಲ ಒಟ್ಟಾಗುತ್ತೆ. ಬಟ್ಟೆ ಹಾಕಿ ಹಿಂಡಿದ್ರೆ ನೀರೆಲ್ಲ ಕೆಳಗೊಟ್ಟಾಗುತ್ತೆ. ಅವಾಗ ಸಿಕ್ಕಿರುವಂತ ಗಟ್ಟಿಯಾದಂತ ಮೊಸರು. ಎಸ್, ರುಚಿಗೆ ತಕ್ಕಷ್ಟು ಉಪ್ಪು. ಆಯ್ತು. ಉಪ್ಪು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಆಮೇಲೆ ಜೀರಾ ಪೌಡರ್ ಸ್ವಲ್ಪ ಜೀರಾ ಪೌಡ್ರು 2 ಸ್ಪೂನ್ ಹಾಕಿ. ಮೊಟ್ಟೆ ಹಾಕಿ. ಜೀರಾ ಪೌಡ್ರು ಜೊತೆಗೆ 1 ಮೊಟ್ಟೆ. ಇದು ಎಣ್ಣೆಲಿ ಕರಿತೀರಾ? ಹೌದು. ಎಣ್ಣೆ ಇಟ್ಕೊಳ್ಳ? ಬೇಡಿ, ಒಂದು 5 ನಿಮಿಷ ನೆನಿಬೇಕಿದು. ಆಯ್ತು 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 ಆಯ್ತು. ಆಹಾ, ಈ ಮಸಾಲ ತಯಾರು ಮಾಡ್ಕೊಳ್ಳೋದ್ರ ಮೇಲೆನೇನೆ ಆ ರುಚಿ ನಿಂತಿರುತ್ತೆ. ಈ ಮಸಾಲ ತಯಾರು ಮಾಡ್ಕೊಂಬಿಟ್ರೆ ನೀವು ಅದ್ಭುತವಾಗಿ ನಿಮ್ಮಲ್ಲಿ ನೀವೇ ಮಾಡ್ಕೋಬಹುದು. 2 ಸ್ಪೂನ್ ವೆನಿಗರ್ ಹಾಕ್ತಾ ಇದ್ದೀನಿ. ಎಸ್ ಸರ್, ಹಾಕಿ. ಅಬ್ಬಾ, ವೆರಿ ಗುಡ್. ಎಷ್ಟೋ ನೆನಿಬೇಕಾಗ್ತಾರ ಅದು? ಒಂದು 10 ನಿಮಿಷ ನೆನಿಬೇಕು. ಆಮೇಲೆ ಕಾರ್ನ್ಫ್ಲೋರು ಚೂರು ಮೈದಾ ಹಾಕಿದ ಮೇಲೆ ಮೇಲ್ಗಡೆ ಹಾಕ್ಬಿಡ್ತೀರಾ? ಮೇಲೆ. ಓಕೆ, ನೆಂದಷ್ಟು ಚೆನ್ನಾಗಿರುತ್ತಲ್ವಾ ಕುಮಾರ್? ಹೌದು ಸರ್. ಓಕೆ, ಅದು ಚೆನ್ನಾಗಿ ಆ ಖಾರ ರುಬ್ಬಿರುವಂಥ ಖಾರ ಮೊಸರನ್ನೆಲ್ಲ ತುಂಬಬೇಕು ಹಿಂಗೆ. ಅದೇನಂದ್ರೆ ಅದು ತುಂಬ್ದಾಗ ಏನಾಗುತ್ತೆ, ಅದ್ರ ಮೇಲೆ ಒಂದು ಕೋಟಿಂಗ್ ಹಾಕಿ ಎಣ್ಣೆಲಿ ಬಿಟ್ಟಾಗ ತಿನ್ಬೇಕಂದ್ರೆ ಆ ಮಜವಾಗಿರುತ್ತೆ. ಅದೇನೋ ಕಾಟಾಚಾರಕ್ಕೆ ಹಿಂಗೆ ಮಾಡಿ ಎಣ್ಣೆಲಿ ಬಿಟ್ಟ ತಕ್ಷಣ ಎಲ್ಲ ಬಿಟ್ಕೊಂಡ್ಬಿಟ್ರೆ ತಿನ್ನಕ್ಕಾಗಲ್ಲ. ಇನ್ನೊಂದ್ಸರಿ ಅದು ಮಾಡೋ ಯೋಚನೆಗೂ ಹೋಗಲ್ಲ ನೀವು. ಇದು ತುಂಬಿಸ್ತಾ ಇರೋದು ಅದಕ್ಕೇನೆ ನೆನಿಬೇಕು ಚೆನ್ನಾಗಿ. ಆ ಮೊಸರು ಹಾಕಿರೋ ಉದ್ದೇಶ ಏನಂದ್ರೆ ಆ ಚಿಕನ್ ಟೆಂಡರೈಸ್ ಆಗುತ್ತೆ. ತಿಂದಾಗ ಬಾಯ್ಲಿಟ್ರೆ ಕರ್ಗೋಬೇಕು.
ಹಿಂಗಿಟ್ರೆ ಕರ್ಗೋಗಿರ್ಬೇಕು. ಒಳ್ಳೆ ಕಲ್ಮಿ ಕಬಾಬನ್ನ ಮಾಡ್ತಾ ಇದೀವಿ. ಕಲ್ಮಿ ಕಬಾಬ್ಗೆ ಎಲ್ಲ ಮಸಾಲ ಹಾಕಿ ಎಲ್ಲ ನೆನೆಸಿ ಇಟ್ಟಿದೀವಿ. ಒಂದು ಅರ್ಧ ಗಂಟೆ ನೆನ್ಬಿಟ್ರೆ ಬೆಣ್ಣೆ ಆದಂಗೆ ಆಗ್ಬಿಡುತ್ತೆ. ಕಾರ್ನ್ಫ್ಲವರ್ ಆಗ್ತಾ ಇದೆ ಸರ್. ಕಾರ್ನ್ಫ್ಲವರ್ ಹಾಕ್ತೀರಿ ಇವಾಗ? 3 ಸ್ಪೂನ್ ಕಾರ್ನ್ಫ್ಲವರ್ ಆಗ್ತಾ ಇದೆ. 3 ಸ್ಪೂನು ಕಾರ್ನ್ಫ್ಲವರು 9 ಪೀಸ್ಗೆ. ಓಕೆ. 1 ಸ್ಪೂನ್ ಮೈದಾ, ಮೈದಾ 1.5 ಹಿಟ್ಟು. ಸ್ಪೂನ್ ಮೈದಾ, ಮೈದಾ ಕಾರ್ನ್ಫ್ಲವರ್ ಎರಡೂ ಹಾಕ್ಬಿಡ್ತೀರಿ? ಹೌದು. ಓಕೆ. 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಪೆಪ್ಪರು. ಓಕೆ, ಸ್ವಲ್ಪ ರುಚಿಗೆ ಉಪ್ಪು, ಹಾಕಿ ಸರ್. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್, ಗರಂ ಮಸಾಲ. ಎಸ್ ಸರ್. ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಜೀರಾ ಪೌಡ್ರಾ ಹಾಕೊಳ್ಳಿ. ಅವೆಲ್ಲ ಅದಕ್ಕೆ ಹಾಕಿದೀವಲ್ಲ, ಇದಕ್ಕೂ ಹಾಕ್ತೀವಾ? ಓಕೆ. ಇದು ಗೋಟಿಂಗ್ ಚೆನ್ನಾಗಿದೆ. ಓಕೆ, ಅರ್ಶನ ಬೇಡವಾ? ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಎಸ್ ಮಿಸ್ಟರ್ ಕುಮಾರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ ಮೇಲೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಮಜವಾಗಿರುತ್ತೆ, ಅದನ್ನ ಹಾಕೊಳ್ಳೇಬೇಕು. ಹಾಕಿ ಸರ್. ಓಕೆ. ಕಲ್ಮಿ ಕಬಾಬ್ ಮನೇಲೆ ಮಾಡ್ಕೋಬಹುದು. ಆಕ್ಚುಲಿ ತಂದೂರ್ ಐಟಮ್ ಇದು. ಇಷ್ಟನ್ನು ಮಾಡಿ ತಂದೂರಲ್ಲಿ ಹಾಕ್ತಾರಾ? ಸೇಮ್ ಇದೇ ಮಸಾಲಾನ? ಇದೇ ಮಸಾಲ ಸಿಕ್ಕಿ ಒಳಗೆ ಹಾಕ್ತಾರೆ. ಹೌದು. ನಾವು ಆಯಿಲಲ್ಲಿ ಬಿಡ್ತೀವಿ. ಕಂಬಿಲಿ ಚುಚ್ಚಿ ಅದನ್ನ ಹಂಗೇನೆ ಇಜ್ಜಿಲಲ್ಲಿ ಸುಡ್ತಾರೆ. ಹೌದು. ಇಲ್ಲಿ ನಾವು ಎಣ್ಣೆಯಲ್ಲಿ ಕರಿತೀವಿ, ಅಷ್ಟೇ ವ್ಯತ್ಯಾಸ. ಹೌದು. ಅಲ್ಲೇ ಬಿಡಿ, ಬಿಡಬಾರ್ದು ಆಕ್ಚುಲ್ ಆಗಿ. ಕಲ್ಮಿ ಕಬಾಬ್ ಸರ್. ಪ್ರಶಾಂತ್ ಹೋಟ್ಲಿಂದ ಕಲ್ಮಿ ಕಬಾಬ್. ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ಡಿಲಕ್ಸ್ ರೆಸ್ಟೋರೆಂಟ್ ಟಿ ದಾಸರಳ್ಳಿಯಿಂದ ಬಂದಿದ್ದಾರೆ ನಮ್ಮ ಕುಮಾರ್ ಅವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಕಲ್ಮಿ ಕಬಾಬ್ ಅನ್ನ ತಂದೂರ್ ಒಲೆಗಳಿಲ್ಲದೆ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಫಸ್ಟ್ ತಿಂತೀವಿ, ಚೆನ್ನಾಗಿದ್ರೆ ಮೇಲೆ ನಿಮ್ಗೂ ಮಾಡ್ಕೊಳಕ್ ಹೇಳ್ತೀವಿ. ಬನ್ನಿ ಮಿಸ್ಟರ್ ಕುಮಾರ್. ಕುಮಾರ್, ಸಖತ್ತಾಗಿ ಏನೋ ಕಾಣ್ತಾ ಇದೆ. ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ನೀವು? 2 ಪೀಸ್. ಒಂದು ಪ್ಲೇಟ್ಗೆ 2 ಪೀಸು. ಓ, ಬೇಕಾದಷ್ಟು ಆಯ್ತು. ನಾನು ಅನ್ಕೊಂಡೆ ಫುಲ್ ಅಂದ್ರೆ ಇಷ್ಟೊಂದು ಕೊಟ್ಬಿಡ್ತೀರಾ ಅನ್ಕೊಂಡೆ. ಇಲ್ಲ, 2 ಪೀಸ್. ತಿನ್ನಕ್ ಆಗ್ಬೇಕಲ್ಲಪ್ಪ. ನೋಡಿದಾಗ ಅಷ್ಟೊಂದೆಲ್ಲ ಕಾಣ್ತಾ ಇರುತ್ತೆ, ಬಟ್ ತಿನ್ನೋದೆಲ್ಲ ಅಷ್ಟೊಂದು ಈಸಿ ಅಲ್ಲ. ಓಕೆ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಪ್ಲೇಟ್ ತಗೊಂಬರ. ಇಲ್ಲದು ಪೂರ್ತಿ ಒಂದು ಪ್ಲೇಟ್ ತಗೊಂಬರಾಜ. ಏನು ಯಾಕೋ ಲೇ, ಭಾರತ ದೇಶದಲ್ಲೇ ಕಾಸಿಲ್ಲ. ಹೋಗಲ್ಲಿ ಕೊಡ್ಲಿಲ್ಲ 1000 ರೂಪಾಯಿ ತೊಗೊಳೋಗ್ತೀಯಾ? ನೀನು ಅಕೌಂಟ್ಗೆ ಒಂದು 5 ಲಕ್ಷ ಹಾಕ್ಬಿಡ್ತೀನಿ ನೋಡಿ. ಹಿಂಗೆ ಗಲಾಟೆ ಮಾಡ್ತಾರೆ ನೀನು. ಕೆಲಸ ಬಿಟ್ಟು ಹೋಗ್ತಂತೆ ಕೆಲಸ. ಅಲ್ಲೇ ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ತುಂಬಾ ಬಿಸಿ ಇರೋ ತರ ಕಾಣ್ತಾ ಇದೆ. ನಾಲ್ಗೆಲ್ಗೆ ಸುಟ್ಕೊಂಡ್ಬಿಡ್ತೀನಿ ಭಯ ನನಗೆ. ಅದೇನಂದ್ರೆ ಎಣ್ಣೆಯಲ್ಲಿ ಮಾಡೋದೇ ಬೇರೆ ಮಜಾ, ನಾವು ಆ ತಂದೂರಲ್ಲಿ ಮಾಡೋದೇ ಬೇರೆ ಮಜಾ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಚಿಕನ್ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಈ ತರ ಚಿಕನ್ ತಿನ್ಬೇಕು ಅಂದ್ರೆ ಫೋನ್ ನಂಬರ್ ಹೇಳಿ ನಿಮ್ದು. ಅದೇ ಫೋನ್ ನಂಬರ್? ಇದೇ ಫೋನ್ ನಂಬರ್ ನೀವು ಬರ್ಕೊಟ್ಟಿರೋದು? ಹೌದು ಸರ್. ಬರ್ಕೊಳ್ಳಿ. ನಮ್ಮ ಪ್ರಶಾಂತ್ ಹೋಟೆಲ್, ನ್ಯೂ ಪ್ರಶಾಂತ್ ಹೋಟೆಲ್, ಟಿ ದಾಸರಳ್ಳಿ ಅವರ ಟೆಲಿಫೋನ್ ಸಂಖ್ಯೆ 73497497 84610 846110 ಈ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಕುಮಾರ್, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದಿರಾ. ಖಾಲಿ ಮಾಡ್ತೀವಿ, ಮತ್ತೆ ಸಿಗೋಣ. ಒಳ್ಳೆ ಐಟಮ್ಗಳು ಮಾಡಿ ತೋರಿಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತಿನ್ನಕ್ಕೆ ಚೆನ್ನಾಗಿದೆ. ಆದರೆ ಕಡಿಮೆ ಉರಿನಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಬಿಟ್ಟು ತಿನ್ನಬೇಕಾಗುತ್ತೆ. ಮ್ಯಾರಿನೇಟು ಚೆನ್ನಾಗಿ ಆಗಬೇಕಾಗುತ್ತೆ. ಈ ಮ್ಯಾರಿನೇಟರ್ ಚೆನ್ನಾಗಿತ್ತು ಅಂದರೆ ತಿನ್ನಬೇಕಾದ್ರೆ ಇರೋವಂಥ ಮಜಾ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಇವತ್ತೇ ಚಿಕನ್ ತರಿಸಿ ನಿಮ್ಮ ಮಕ್ಳಿಗೆ ಇದೇ ಥರ ಮಾಡಿಕೊಡಿ. ಸೇಮ್ ಹಿಂಗೆ ಮಾಡಿಕೊಡಿ. ಅವ್ರಿಗೇನಂದರೆ ಹೋಟೆಲಲ್ಲಿ ತಿನ್ಬೇಕಾದ್ರೆ ಹಿಂಗೆಲ್ಲ ಕೊಡ್ತಾರೆ, ಮನೇಲಿ ಈ ಥರ ಕೊಡಲ್ಲ ಅಂತ. ಇದೇನಂತ ಏನೂ ಆಗಲ್ಲ. ಈ ಥರ ಮಾಡಿ ಕೊಟ್ಟಾಗ ಅವರು ಖುಷಿ ಪಡ್ತಾರೆ. ಖಂಡಿತವಾಗ್ಲೂ ಚಿಕನ್ ತಂದು ಇವತ್ತು ಮಾಡಿಕೊಡಿ.
ಕಲ್ಮಿ ಕಬಾಬ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಗೋಡಂಬಿ ನೀರು ಹಾಕಿ ರುಬ್ಬಿ ಒಂದು ಪ್ಲೇಟ್ಗೆ ಹಾಕಿ. ಆಮೇಲೆ ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್, ಗಟ್ಟಿ ಮೊಸರು, ಉಪ್ಪು, ಜೀರಿಗೆ ಪುಡಿ, ಮೊಟ್ಟೆ, ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಲೆಗ್ ಪೀಸ್ ಹಾಕಿ ಕಲಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಿ. ಪ್ಲೇಟ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಉಪ್ಪು, ಗರಂ ಮಸಾಲ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ ನೆನೆಸಿಟ್ಟ ಚಿಕನ್ನನ್ನು ಅದರಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿದರೆ ಕಲ್ಮಿ ಕಬಾಬ್ ನಿಮ್ಮ ಮನೆಯಲ್ಲೂ ರೆಡಿ. ಇವತ್ತಿನ ಮಿಲ್ಟ್ರಿ ಊಟ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಸಿದ್ವಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನೀವೆಲ್ಲರೂ ಹೋಗಿದ್ರೆ ಯಾವ್ದಾರ ಹೋಟ್ಲು ಚೆನ್ನಾಗಿತ್ತು ಅಂದರೆ, ಅಡುಗೆ ಇಷ್ಟ ಆಗಿದ್ರೆ ನನಗೆ ತಿಳಿಸಿ. ನಾನು ಅವ್ರನ್ನ ಕರ್ಸ್ಕೊಂಡು ಅವ್ರ ರುಚಿನ ಬೇರೆಯವರಿಗೆಲ್ಲ ತೋರಿಸ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಮನೇಲಿ ಅಡುಗೆ ಮಾಡೋ ಗೃಹಿಣಿಯರು ಕೂಡ, ಮುರಳಿಯವರೇ ನಮಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ನಾನ್ ವೆಜ್ ಬರುತ್ತೆ ಅಂದರೆ ಅವರು ಬರ್ಬೋದು. ನಿಮ್ಮ ಕೈ ರುಚಿಗೆ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ.